ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇರೋದು. ನಮ್ಮ ಮನೆಯ ವರಮಹಾಲಕ್ಷ್ಮಿ ನೋಡೋಣ ಬನ್ನಿ. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಮೈ ಹುಷಾರಿರಲಿಲ್ಲ. ಸೊ ಹಾಸ್ಪಿಟ್ಲ್ಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ನೈಟ್ 9 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಆಗ ಐಟಮ್ಸ್ ಎಲ್ಲ ತಂದು ನೈಟೆಲ್ಲ ಪ್ರಿಪೇರ್ ಮಾಡಿದ್ದು. ಸ್ವಲ್ಪ ಸುಸ್ತು ಹಾಗೇ ಇತ್ತು, ಆದರೆ ಹಬ್ಬ ಅಂತ ಬಂದಾಗ ಸ್ವಲ್ಪ ಎನರ್ಜಿ ಇದ್ದೇ ಇರುತ್ತೆ. ನಾನು ಅಂದ್ಕೊಂಡಿದ್ದು 1 ವಾರಕ್ಕಿಂತ ಮುಂಚೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಅದಂತೂ ಆಗಲೇ ಇಲ್ಲ. ಸೊ 6 o'clock 6:30 ಆಗಿತ್ತು ದೀಪ ಹಚ್ಚೋಷ್ಟ್ರೊಳಗಡೆ. ಸೊ ಮಗು ಇರೋದ್ರಿಂದ 5:30 ಆಗೇ ಇಲ್ಲ. 1 ವೀಕ್ ಬ್ಯಾಕಿಂದ ಪ್ರಿಪೇರ್ ಮಾಡಿದ್ದು. ಅಟ್ ಲಾಸ್ಟ್ ಈ ಥರ ಆಗೋಯ್ತು. ನಮ್ಮ ದೇವ್ರ ಮನೆ ತುಂಬಕ್ಕೂ ಅಮ್ಮ ಬಂದು ಕೂತ್ಕೊಂಡಷ್ಟು ಖುಷಿ ಆಯಿತು. ಆಗ ನನಗೆ ನೆಮ್ಮದಿ ಅನಿಸಿದ್ದು. ಸಂಜೆ 1-2 ಫೋಟೋ ತೆಗೆಸ್ಕೊಂಡು ನನ್ನ ಮಗನ ಜೊತೆ, ಇವನು ದೊಡ್ಡ ಮಗ, ತುಂಬ ತೀಟೆ ತುಂಬ ತರಲೆ. ಇವನು ಚಿಕ್ಕ ಮಗ 5 months ಬೇಬಿ. ಇವನಂತೂ ಕೈಯೇ ಬಿಡಲ್ಲ. ಕೆಳಗಾಕಿದ ತಕ್ಷಣ ಅಳೋದು, ಎತ್ಕೊಂಡ್ರೆ ಸೈಲೆಂಟಾಗಿ ಆಗಿಬಿಡ್ತಾನೆ. ಸೊ ನಾನೊಂದು ಸಿಂಗಲ್ ಫೋಟೋ ತಗೊಂಡು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ನಮ್ಮ ಅತ್ತೆ ಮೊಮ್ಮಗಳು, ಅವಳ ಕೈಯಿಂದ ಅರಿಶಿನ ಕುಂಕುಮ ಹಚ್ಚು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವಳು ಅರಿಶಿನ ಕುಂಕುಮ ಎಲ್ಲ ಹಚ್ತಾಯಿದ್ಲು. ಚಿಕ್ಕ ಹೆಣ್ಮಕ್ಳ ಕೈಯಲ್ಲಿ ಅರಿಶಿನ ಕುಂಕುಮ ಹಚ್ಚಿಸ್ಕೋಬೇಕಂತೆ. ಯಾಕಂದರೆ ಅವರು ದೇವ್ರ ಸಮಾನ ಅಂತ ಹೇಳ್ತಾರೆ. ಸೊ ಅದನ್ನು ನೋಡಿ ನನ್ನ ಮಗ ನಾನು ಕುಂಕುಮ ಹಚ್ತೀನಿ, ನಾನು ಹೂ ಮುಡಿಸ್ತೀನಿ ಅಂತಂದ್ಬಿಟ್ಟು ಮುಡಿಸ್ತಾ ಇದ್ದ. ನನಗೆ ಹೆಣ್ಮಕ್ಳಂದರೆ ಇಷ್ಟನೇ, ಆದರೆ ದೇವರು ತಥಾಸ್ತು ಅಂತ ಅಂದಿಲ್ಲ. ಯಾಕೆಂದರೆ ಇಬ್ಬರು ಗಂಡು ಮಕ್ಕಳೇ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ ಇದ್ದಂತೆ ಅಷ್ಟೇ. ಅವಳಿಗೂ ಅರಿಶಿನ ಕುಂಕುಮ ಇಟ್ಟು ಅದನ್ನು ನೋಡಿ ನನ್ನ ಮಗ ನನಗೂ ಇಡು ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಕುಂಕುಮ ಇಟ್ಟು ಅಲ್ಲಿಂದ ಬರೋಷ್ಟರಲ್ಲಂತೂ 10:30-11 ಗಂಟೆ ಆಗಿತ್ತು. 10:30 ಅಷ್ಟರಲ್ಲಿ ಕದಲಿಸ್ಬೇಕಾಗಿತ್ತು. ನನ್ನ ಪಾಡಕ್ಕೆ ನಾನು ಎಲ್ಲರ ಮನೆಗೂ ಹೋಗಿ ಕುಂಕುಮ ತಗೊಳ್ತಾ ಇದ್ದೀನಿ. ಟೈಮೇ ನೋಡಿಲ್ಲ. ಮತ್ತು ಮನೆಗೆ ಬರೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಸೊ ನಮ್ಮ ಮನೆ ಹತ್ರ ಇರೋ ಗಣೇಶ ಪೂಜಾರಿಗೆ 11:30ಗೆ ಫೋನ್ ಮಾಡಿ 11:30ಗೆ ಕದಲಿಸ್ಬೋದಾ ಅಂತ ಕೇಳಿದೆ. ಅವರು ಬೇಡ ಅಂದರು. ಬೆಳಗ್ಗೆ ಏನಾದರೂ ದೇವ್ರಿಗೆ ನೈವೇದ್ಯ ಇಟ್ಟು ಕದಲಿಸ್ಬೋದು ಅಂತ ಹೇಳಿದ್ರು. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಕತೆ.